ದರ್ಶನ್ ಇಲ್ಲದೆಯೂ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. 2 ವರ್ಷದ ನಂತರ ತೆರೆ ಮೇಲೆ ದರ್ಶನ್ ರನ್ನ ಕಂಡು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಡೆವಿಲ್ 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 ಇವತ್ತು ಇಡೀ ರಾಜ್ಯದಲ್ಲಿ ಡೆವಿಲ್ ಸುನಾಮಿ ಎದ್ದಿದೆ. ಊರೂರಲ್ಲೂ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. 2 ವರ್ಷದ ನಂತರ ತೆರೆ ಮೇಲೆ ಬಂದ ದಾಸನನ್ನ ಕಂಡು ಫುಲ್ ಮಸ್ತಿ ಮಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆ 6:30ಕ್ಕೆ ಶುರುವಾದ ಡೆವಿಲ್ ದರ್ಶನ ಎಲ್ಲೆಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ದಾಸನ ಸ್ಪೆಷಲ್ ರೋಲ್ಗೆ ಫ್ಯಾನ್ಸ್ ಫಿದಾ. ಡೆವಿಲ್ ದರ್ಶನಕ್ಕೆ ಅಭಿಮಾನಿಗಳ ಹರ್ಷೋದ್ಗಾರ. ಡೆವಿಲ್ ಸಿನಿಮಾ ಸೆಟ್ಟೇರಿ ಬರೋಬ್ಬರಿ 2 ವರ್ಷ ಆಗಿತ್ತು. ಎಲ್ಲ ಅಂದ್ಕೊಂಡಂಗಾಗಿದ್ರೆ ವರ್ಷದ ಹಿಂದೆಯೇ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸ್ವಾಮಿ ಕೇಸ್ನಲ್ಲಿ ತಗ್ಲಾಕೊಂಡಿದ್ದೇ ಬಂತು ನೋಡಿ. ಸಿನಿಮಾ ರಿಲೀಸ್ ಆಗೋದಿರ್ಲಿ, ಶೂಟಿಂಗೇ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಮೂಡಿಸಿತ್ತು. ಕುಂಟುತ್ತಾ ತೆವಳುತ್ತಾ ಸಾಗಿದ ದರ್ಶನ್ರ ಡೆವಿಲ್ ಯಾತ್ರೆ ಕೊನೆಗೂ ತೆರೆ ಮೇಲೆ ಅಬ್ಬರಿಸೋದಕ್ಕೆ ಶುರುವಾಯಿತು. ಇಷ್ಟು ದಿನ ಟ್ರೈಲರ್ ನೋಡಿ ಸೈಕ್ ಆಗಿದ್ದ ದರ್ಶನ್ ಅಭಿಮಾನಿಗಳು ಡೆವಿಲ್ನ ನಯಾ ಅವತಾರ ನೋಡೋದಕ್ಕೆ ತುದಿಗಾಲಲ್ಲಿ ಕಾದು ನಿಂತಿದ್ರು. ಅಭಿಮಾನಿಗಳ ಕೋರಿಕೆ ಮೇಲಕೆನೆ ಬೆಳಗ್ಗೆ 6:30ಕ್ಕೆ ವಿಶೇಷ ಶೋ ಏರ್ಪಡಿಸಲಾಗಿತ್ತು. ಮೈ ಕೊರೆಯುವ ಚಳಿಯಲ್ಲೇ ಕಾದು ನಿಂತಿದ್ದ ಅಭಿಮಾನಿಗಳು ದರ್ಶನ್ನನ್ನ ಕಣ್ತುಂಬಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ದರ್ಶನ್ ಜೈಲಲ್ಲಿರೋ ಕಾರಣ ದರ್ಶನ್ ಜವಾಬ್ದಾರಿ ಹೊತ್ತಿದ್ದ ವಿಜಯಲಕ್ಷ್ಮಿ ನರ್ತಕಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರು. ಈ ವೇಳೆ ದರ್ಶನ್ ಮಗ ವಿನೀಶ್, ಧನ್ವೀರ್ ಗೌಡ ಹಾಗೂ ನಾಯಕಿ ರಚನಾ ಕೂಡ ಸಾಥ್ ಕೊಟ್ರು. ದರ್ಶನ್ಗಿರೋ ಫ್ಯಾನ್ಸ್ ಕ್ರೇಜ್ ಬೇರೆ ಲೆವೆಲ್ಲೇ ಬಿಡಿ. ಮೊದಲ ದಿನವೇ ಮೊದಲ ಶೋನಲ್ಲೇ ಅಪ್ಪನ ಸಿನಿಮಾ ನೋಡಿದ ವಿನೀಶ್ ಫ್ಯಾನ್ಸ್ ಅಬ್ಬರ ಕಂಡು ವಿಸ್ಮಿತರಾದ್ರು. ದರ್ಶನ್ ಸ್ಕ್ರೀನ್ ಮೇಲೆ ಬರ್ತಿದ್ದಂತೆ ಮೊಬೈಲಲ್ಲೇ ಸೆರೆ ಹಿಡಿದು ಫುಲ್ ಖುಷಿ ಪಟ್ರು. ಬೆಂಗಳೂರಿನ ಎಲ್ಲಾ ಥಿಯೇಟರ್ನಲ್ಲೂ ಇವತ್ತು ದಾಸನ ಉತ್ಸವ ನಡೀತಿದೆ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಜನಸಾಗರವೇ ಸೇರಿತ್ತು. 53 ಅಡಿ ಎತ್ತರದ ಕಟೌಟ್ಗೆ ಹೂವಿನ ಹಾರ, ಹಾಲಿನ ಅಭಿಷೇಕ ಮಾಡಿದ್ರು. ಒಂದ್ ಕಡೆ ಪಟಾಕಿ ಸದ್ದು ಮುಗಿಲು ಮುಟ್ತಿದ್ರೆ, ಮತ್ತೊಂದ್ ಕಡೆ ಅಭಿಮಾನಿಗಳ ಹರ್ಷ ದಶ ದಿಕ್ಕುಗಳಲ್ಲೂ ಮಾರ್ದನಿಸ್ತಿತ್ತು. ಡೆವಿಲ್ ಸಿನಿಮಾ ರಿಲೀಸ್ ದಿನವನ್ನ ದರ್ಶನ್ ಅಭಿಮಾನಿಗಳು ಹಬ್ಬದಂತೆ ಆಚರಿಸಿದ್ದಾರೆ. ದೇವರ ಹೆಸರಲ್ಲಿ ಪೂಜೆ ಮಾಡಿ ಉಚಿತವಾಗಿ ಬಿರಿಯಾನಿ ಊಟ ಹಂಚಿದ್ದಾರೆ. ಜೊತೆಗೆ 2800 ಲಾಡುಗಳನ್ನ ಪ್ರೇಕ್ಷಕರಿಗೆ ಹಂಚಿದ್ರು. ಇನ್ನು ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲೂ ದರ್ಶನ್ ಅಭಿಮಾನಿಗಳ ಅಬ್ಬರ ಜೋರಾಗಿತ್ತು. ಚಿತ್ರಮಂದಿರದ ಮುಂದೆ ಚಾಮುಂಡೇಶ್ವರಿನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ್ರು. ನಂತರ ಅನ್ನದಾನ ಮಾಡಿ ದರ್ಶನ್ ಸಿನಿಮಾಗೆ ಅದ್ಧೂರಿ ವೆಲ್ಕಮ್ ಮಾಡಿದ್ದಾರೆ. ಫೈಟಿಂಗು, ಅವ್ರ ಆಕ್ಟು, ಆ ಹೀರೋಯಿನ್ದು ಅಂದಾಜು 14ರಿಂದ 15 ಕೋಟಿ ಬಾಚಿದ ಡೆವಿಲ್. ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರೆ. ಅದರಲ್ಲೂ ದರ್ಶನ್ ಜೈಲಲ್ಲಿರೋದ್ರಿಂದ ಸಿನಿಮಾದ ಕ್ರೇಜ್ ದುಪ್ಪಟ್ಟಾಗಿತ್ತು. ದಾಸನ ಫ್ಯಾನ್ಸ್ ನಾವೇ ಸಿನಿಮಾ ಗೆಲ್ಲಿಸ್ತೀವಿ ಅನ್ನೋ ಹಠಕ್ ಬಿದ್ದಿದ್ರು. ಹೀಗಾಗಿ ಡೆವಿಲ್ ಸಿನಿಮಾ ಅದ್ಧೂರಿಯಾಗಿ ಓಪನಿಂಗ್ ಪಡ್ಕೊಂಡಿದೆ. ಮೊದಲ ದಿನವೇ ರಾಜ್ಯಾದ್ಯಂತ 14ರಿಂದ 15 ಕೋಟಿ ಕಲೆಕ್ಷನ್ ಮಾಡಿರೋ ಸಾಧ್ಯತೆ ಇದೆ. ಈ ಹಿಂದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಮೊದಲ ದಿನವೇ 13 ಕೋಟಿ ಕಲೆಕ್ಷನ್ ಮಾಡಿತ್ತು. ಅದನ್ನೀಗ ಡೆವಿಲ್ ಬೀಟ್ ಮಾಡೋ ಸಾಧ್ಯತೆ ಇದೆ. ಇದೇ ಓಟ ಮುಂದುವರಿದ್ರೆ ಮುಂದಿನ 4 ದಿನದಲ್ಲೇ 50 ಕೋಟಿ ಕೊಳ್ಳೆ ಹೊಡೆಯೋ ನಿರೀಕ್ಷೆ ಇದೆ. ಡೆವಿಲ್ ಅಬ್ಬರ ಜೋರು, ವಿಜಯಲಕ್ಷ್ಮಿ ಕಣ್ಣೀರು. ಡೆವಿಲ್ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ವಿಜಯಲಕ್ಷ್ಮಿ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ. ನಿರ್ದೇಶಕ ಪ್ರಕಾಶ್ ಕತೆ ಹೇಳಿರೋ ರೀತಿ, ದೃಶ್ಯದಲ್ಲಿ ಕಟ್ಟಿಕೊಟ್ಟ ರೀತಿ ಅದ್ಭುತವಾಗಿದೆ. ದರ್ಶನ್ ಅವರ ನಟನೆ, ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಜಾದುವಿನಂತಿದೆ. ಸಿನಿಮಾ ನೋಡುವಾಗ ನನಗೆ ತಾಕಿದ್ದು ಅಭಿಮಾನಿಗಳ ಪ್ರೀತಿ. ದರ್ಶನ್ ಮೇಲಿನ ಪ್ರೀತಿ ಕಂಡು ಭಾವುಕಳಾದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಡೆವಿಲ್ ಅಬ್ಬರ ಎಲ್ಲೆಡೆ ಜೋರಾಗಿದ್ದು ಊರೂರಲ್ಲೂ ಧೂಳೆಬ್ಬಿಸ್ತಿದೆ. ಸತೀಶ್ ಕನಕಪುರ ಜೊತೆ ಗೀತಾ, ಮಾದೇಶ್, ನ್ಯೂಸ್ 18 ಬೆಂಗಳೂರು. ಇಡೀ ಕರುನಾಡಲ್ಲಿ ಇವತ್ತು ಡೆವಿಲ್ ಬಿರುಗಾಳಿ ಬೀಸಿದೆ. ಊರೂರಲ್ಲೂ ದರ್ಶನ್ ಸಿನಿಮಾವನ್ನ ಕಣ್ತುಂಬಿಕೊಂಡು ಕೇಕೆ ಹಾಕ್ತಿದ್ದಾರೆ. ದರ್ಶನ್ ಸಿನಿಮಾ ಹೇಗಿತ್ತು, ಜನ ಏನಂತಾರೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇವತ್ತು ಎಂದೆಂದೂ ಮರೆಯದ ದಿನ. ಯಾಕಂದ್ರೆ ತಮ್ಮ ಸಿನಿಮಾ ರಿಲೀಸ್ ಆದ್ರೂ ನೋಡೋದಕ್ಕಾಗ್ತಿಲ್ಲ. ಫ್ಯಾನ್ಸ್ ಕ್ರೇಜ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಆಗ್ತಿಲ್ಲ.
ಪರಪನ ಅಗ್ರಹಾರ ಜೈಲಲ್ಲಿ ಬಿಲಬಿಲ ಅಂತ ಒದ್ದಾಡ್ತಿದ್ರೆ ಈತ ತೆರೆ ಮೇಲೆ ಡೆವಿಲ್ ದರ್ಶನವಾಗ್ತಿದೆ. ಬರೀ ಬೆಂಗಳೂರು ಮಾತ್ರವಲ್ಲ, ಇಡೀ ಕರುನಾಡಲ್ಲಿ ಡೆವಿಲ್ ಸಿನಿಮಾದ ಸುಂಟರ ಗಾಳಿಗೆ ಬೀಸ್ತಾ ಇದೆ. ಕರುನಾಡಲ್ಲಿ ಡೆವಿಲ್ ದರ್ಬಾರ್ ಜೋರು. ಕರುನಾಡಲ್ಲಿ ಡೆವಿಲ್ ಸಿನಿಮಾದ ಸುನಾಮಿಗೆ ಎದ್ದಿದೆ. ಊರೂರಲ್ಲೂ ದಾಸನ ಅಭಿಮಾನಿಗಳು ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವತ್ತು ರಿಲೀಸ್ ಆದ ಸಿನಿಮಾವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದು ಬೆಳ್ಳಂಬೆಳಗ್ಗೆ ಸಿನಿಮಾ ಮಂದಿರದ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು. 10 ಕಟೌಟ್ಸು, ಎಲ್ಲೆಲ್ಲೂ ಫ್ಲೆಕ್ಸು. ಅಭಿಮಾನಿಗಳ ಅಭಿಮಾನದ ಯಾತ್ರೆ ಊರೂರಲ್ಲೂ ಶುರುವಾಗಿದೆ. ದಾವಣಗೆರೆಯಲ್ಲೂ ದರ್ಶನ್ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಗೀತಾಂಜಲಿ ಚಿತ್ರಮಂದಿರದ ಬಳಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಬೆಳಗ್ಗೆಯ ತಿಂಡಿಗೆ ಕೇಸರಿ ಬಾತ್, ಪಲಾವ್, ಚಿತ್ರಾನ್ನ ನೀಡಲಾಯಿತು. ಹುಬ್ಬಳ್ಳಿಯಲ್ಲೂ ಡೆವಿಲ್ ಸಿನಿಮಾಗೆ ಚಿತ್ರರಸಿಕರು ಫಿದಾ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಡೆವಿಲ್ ಸಿನಿಮಾ ನೋಡಿದ ಅಭಿಮಾನಿಗಳು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ಶಿವಮೊಗ್ಗದ ದರ್ಶನ್ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿತ್ತು. ನಗರದ ವೀರಭದ್ರೇಶ್ವರ ಥಿಯೇಟರ್ ಮುಂದೆ ದಾಸನ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಥಿಯೇಟರ್ ಮುಂದೆಯೇ ದರ್ಶನ್ ಫ್ಯಾನ್ಸ್ಗೆ ಬಾಡೂಟ ವಿತರಣೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರದ ಭವಾನಿ ಥಿಯೇಟರ್ನಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಕನ್ನಡದ ಬಾವುಟದ ಜೊತೆಗೆ ದರ್ಶನ್ರ ಬೃಹತ್ ಕಟೌಟ್ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಗದಗ ಪಟ್ಟಣದ ಮಹಾಲಕ್ಷ್ಮಿ ಚಿತ್ರಮಂದಿರದಲ್ಲೂ ಅಭಿಮಾನಿಗಳ ಹರ್ಷೋದ್ಗಾರ ಹೇಳತೀರದಂತಾಗಿತ್ತು. ದರ್ಶನ್ರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಮೈಸೂರಿನಲ್ಲೂ ಸಂಗಮ್ ಥಿಯೇಟರ್ ಬಳಿ ದರ್ಶನ್ ಅಭಿಮಾನಿಗಳು ಅನ್ನದಾನ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಡೆವಿಲ್ ಚಿತ್ರಕ್ಕೆ ಉತ್ತಮ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿಎಂ ಡಿ ಬಾಸ್ ಅಂತ ದರ್ಶನ್ರ ಹೊಸ ಅವತಾರಕ್ಕೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಇತ ಕೋಲಾರದ ಬಂಗಾರಪೇಟೆ ಪಟ್ಟಣದ ಬಾಲಚಂದರ್ ಚಿತ್ರಮಂದಿರದಲ್ಲಿ ಕಾಮಿಡಿ ಸೌಂಡ್ ಅಬ್ಬರ ಜೋರಾಗೇ ಇತ್ತು. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಡೆವಿಲ್ ಯಾತ್ರೆ ಶುರುವಾಗಿದ್ದು ಅಭಿಮಾನಿಗಳ ಪಾಲಿಗೆ ಹಬ್ಬದೂಟ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಒಂದೇ ಊರಿನ ಕುಚುಕು ಸ್ನೇಹಿತರು. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಆದ್ರೆ ಹೆಣ್ಣಿನ ವಿಷಯಕ್ಕೆ ಶುರುವಾದ ಗಲಾಟೆ ಪ್ರಾಣ ಸ್ನೇಹಿತನ ಪ್ರಾಣವನ್ನೇ ತೆಗೆದಿದೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉಳಿದಿದ್ದೇ ಇಲ್ಲ. ಅದರಲ್ಲೂ ಹೆಣ್ಣಿನ ಮೋಹಕ್ಕೆ ಸಿಲುಕಿದ್ರಂತೂ ಮುಗಿದೇ ಹೋಯಿತು. ಸೆರಗಿನ ಕೆಂಡ ಅದೆಷ್ಟೋ ಜನರ ಜೀವವನ್ನೇ ತೆಗೆದಿದೆ. ಗದಗ ಜಿಲ್ಲೆಯ ಹರ್ಲಾಪುರ ಗ್ರಾಮದಲ್ಲಿ ಆಗಿದ್ದೂ ಇದೆ. ಜೀವಕ್ಕೆ ಜೀವ ಅಂತಿದ್ದ ಸ್ನೇಹಿತರ ಮಧ್ಯೆಯೇ ಹೆಣ್ಣಿನ ವಿಷವ್ಯೂಹ ಆವರಿಸಿದೆ. ಹೆಣ್ಣುಮಗಳೊಬ್ಬಳ ವಿಷಯಕ್ಕೆ ಶುರುವಾದ ಜಗಳ ಜೀವದ ಗೆಳೆಯನ ಜೀವವನ್ನೇ ತೆಗೆದಿದೆ. ಕುಚಿಕುಗಳ ಮಧ್ಯೆ ವಿಷ ಬಿತ್ತಿತ್ತು ಹೆಣ್ಣಿನ ಮೋಹ. ಜೀವಕ್ಕೆ ಜೀವ ಅಂತಿದ್ದವರೇ ಹರಿಸಿದ್ರು ನೆತ್ತರ ಕೋಡಿ. ಹೆಣ್ಣನ್ನ ಮಾಯೆ ಅನ್ನೋದು ಇದಕ್ಕೆ ನೋಡಿ. ಈ ಮಾಯೆಯ ಹಿಂದೆ ಬಿದ್ದವರು ಉಳಿದಿದ್ದೇ ಇಲ್ಲ. ಈ 4 ಪ್ರಾಣ ಸ್ನೇಹಿತರು ಗದಗ ಜಿಲ್ಲೆಯ ಬೆಟಗೇರಿ ನಿವಾಸಿಗಳು. ಒಂದೇ ವಯಸ್ಸಿನವರು ಆಗಿದ್ರಿಂದ ಚಡ್ಡಿ ದೋಸ್ತಿಗಳಂತೆ ಬೆಳೆದಿದ್ರು. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಿದ್ರು. ಆದ್ರೆ ಮೃತ ಮಂಜುನಾಥ್ ಹಾಗೂ ಮೊಹಮ್ಮದ್ ಗೌಸ್ ಅನ್ನೋನ ನಡುವೆ ಹೆಣ್ಣಿನ ವಿಷಯಕ್ಕೆ ಮನಸ್ತಾಪ ಶುರುವಾಗಿತ್ತು. ಕೊನೆಗೆ ಇದೇ ವಿಷಯ ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತು. ಇಲ್ಲಿವರೆಗೂ ಸ್ನೇಹಿತರಾಗಿದ್ದವರು ಹೆಣ್ಣಿನ ವಿಷಯಕ್ಕೆ ಶತ್ರುಗಳಾಗಿದ್ರು. ಇದನ್ನೇ ಮನಸ್ಸಲ್ಲಿಟ್ಕೊಂಡಿದ್ದ ಗೌಸ್ ಮಂಜುನಾಥನ ಹೆಣ ಉರುಳಿಸುವ ಪ್ಲಾನ್ ಮಾಡಿದ್ದಾನೆ. ತನ್ನ ಇನ್ನಿಬ್ಬರು ಸ್ನೇಹಿತರ ಗ್ಯಾಂಗ್ ಕಟ್ಕೊಂಡು ಮುಹೂರ್ತ ರೆಡಿ ಮಾಡಿದ್ದಾನೆ. ನವೆಂಬರ್ 11ನೇ ತಾರೀಕು ಮಂಜುನಾಥನನ್ನ ಕಿಡ್ನಾಪ್ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಯಾವಾಗ ಮಂಜುನಾಥನ ಪ್ರಾಣ ಹಾರಿಹೋಯ್ತೋ ಬೆತ್ತಲೆ ಮಾಡಿ ಕೈಕಾಲು ಕಟ್ಟಿದ್ದಾರೆ. ಯಾರಿಗೂ ಗೊತ್ತಾಗದಂತೆ ಹರ್ಲಾಪುರ ಗ್ರಾಮದ ಹೊಂಡವೊಂದಕ್ಕೆ ಎಸೆದು ಹೋಗಿದ್ರು. ತೇಲಾಡುತ್ತಿದ್ದ ಮೃತದೇಹ ಕಂಡ ಸ್ಥಳೀಯರು ಕಂಗಾಲಾಗಿ ಹೋಗಿದ್ದಾರೆ. ಪೊಲೀಸರು ಬರ್ತಿದ್ದಂತೆ ಸತ್ತವರ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಸ್ನೇಹಿತನ ಕೊಂದಿದ್ದ ಹಂತಕರು ಸಣ್ಣ ಕ್ಲೂ ಸಹ ಬಿಟ್ಟಿರಲಿಲ್ಲ. ಸುಮಾರು 15 ದಿನಗಳ ಕಾಲ ಜಾಲಾಡಿ ಪೊಲೀಸರಿಗೆ ಮಂಜುನಾಥ ಅನ್ನೋದು ಗೊತ್ತಾಗಿತ್ತು.
ಹೀಗಾಗಿ ಮೃತನ ಮನೆಗೆ ಹೋಗಿ ವಿಚಾರಿಸಿದ್ದಾರೆ. ಆದ್ರೆ ತಂದೆ ತಾಯಿಗೆ ಯಾರ ಮೇಲೂ ಅನುಮಾನ ಇರಲಿಲ್ಲ, ಶತ್ರುಗಳೂ ಇರಲಿಲ್ಲ ಅಂದಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ನೋಡೋಣ ಅಂದ್ರೆ ಮಂಜುನಾಥ ಮೊಬೈಲ್ ಸಹ ಬಳಸ್ತಿರಲಿಲ್ಲ. ಹೀಗಾಗಿ ಪೊಲೀಸರಿಗೂ ದೊಡ್ಡ ಸವಾಲಾಗಿತ್ತು. ಈ ವೇಳೆ ಸಿಕ್ಕ ಸಿಮ್ ಒಂದು ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಮಂಜುನಾಥನ ಮನೆಯಲ್ಲಿದ್ದ ಸಿಮ್ ಕಾರ್ಡ್ ಹಂತಕರ ಹೆಡೆಮುರಿ ಕಟ್ಟುವಂತೆ ಮಾಡಿದೆ. ಇವನು ಯಾರು ಮೃತಪಟ್ಟಿರ್ತಾನೆ ಮತ್ತು ಇವನಿಗೆ ಒಂದು ಹೆಣ್ಮಗಳ ವಿಚಾರದಲ್ಲಿ ಒಂದಷ್ಟು ವೈಮನಸ್ಸೆ ಆಗಿರುತ್ತೆ. ಮತ್ತು ಇವನಿಗೆ ಆ ಹಳ್ಳದಲ್ಲಿ ಹಾಕಿರ್ತಾರೆ ಅಂತ ಹೇಳಿ ಅವ್ರು ಆ ಸಂದರ್ಭದಲ್ಲಿ ಒಪ್ಕೊಂಡಿರ್ತಾರೆ. ಮಂಜುನಾಥ್ ಮನೆಯಲ್ಲಿದ್ದ ಸಿಮ್ ಸ್ನೇಹಿತನ ಹೆಸರಲ್ಲಿತ್ತು. ಹೀಗಾಗಿ ಆತನನ್ನ ಎತ್ತಾಕೊಂಡು ಬಂದು ವರ್ಕೌಟ್ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಒಟ್ನಲ್ಲಿ ಹೆಣ್ಣಿನ ವಿಷಯಕ್ಕೆ ಸ್ನೇಹಿತನನ್ನೇ ಕೊಂದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.